ಗೆಳೆಯರೇ, ಮತ್ತೊಮ್ಮೆ ಯುಕೆ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ನಾವು ನಾಮಪದದ ವಿಧಗಳು ಹಾಗೂ ಅವುಗಳ ಉದಾಹರಣೆಗಳನ್ನ ಸಮಗ್ರವಾಗಿ ಪರಿಶೀಲನೆ ಮಾಡಿ, ಜೊತೆಗೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ಕೊಟ್ಟಿದ್ವಿ. ನಾಳೆಯ ತರಗತಿಯಲ್ಲಿ ನಾನು ನಿನ್ನೆ ಹೇಳಿದಾಗೆ ಪ್ರಣವನನ್ನು ಇವತ್ತು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಪ್ರಣವನ್ ಅಂದರೆ ಏನಪ್ಪ ಅಂದರೆ ಸರ್ವನಾಮಗಳು. ನೋಡ್ರಿ, ಇಲ್ಲಿ ನಾನು ನಿಮಗೆ ಒಂದು ವಿಚಾರವನ್ನು ಕ್ಲಿಯರಾಗಿ ಹೇಳಬೇಕು. ಏನಪ್ಪ ಅಂತಾರೆ, ಸರ್ವನಾಮಗಳು ಅಂದಾಗ ಅವು ಏನಪ್ಪ ಅಂದ್ರೆ ಲಿಮಿಟೆಡ್ ಇದ್ರೊಳಗೆ ಅಮೌಂಟ್ ಒಳಗೆ ಅದಾವ ಅಂಥೇಳಿ ನಮ್ಮೆಲ್ಲರ ಗಮನದೊಳಗದ. ಆದರೆ ಅಲ್ಲಿ ಸರ್ವನಾಮಗಳು ಅಂತಕ್ಕಂಥ ಒಂದು ಏನು ಟಾಪಿಕ್ ಅದಲ್ಲ, ಅದು ಭಾಳ ವಾಸ್ಟ್ ಆಗ್ಯದ. ಅದನ್ನು ನಾನು ಇಲ್ಲಿ ಶಾರ್ಟ್ ಮಾಡಿ ಹೇಳಕತ್ತೀನಿ ರೀ. ನಾನು ಕೊಡ್ತಕ್ಕಂಥದ್ದು ಎಷ್ಟಪ್ಪ ಅಂತಾರೆ 8 ವಿಧಗಳನ್ನ ಮಾತ್ರ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ಹಾಗೆ ನೀವು ಮುಂದಕ್ಕೆ ಹೋದಂತೆ ಅಂದರೆ ಪಿ ಜಿ ಲೆವೆಲಿಗೆ ಹೋದಾಗಿಂತ ಏನಾಗತ್ತಪ್ಪ ಅಂತಾರೆ, ನಿಮಗೆ 13 ತರನಾಗಿರ್ತಕ್ಕಂಥ ಸರ್ವನಾಮಗಳು ಸಿಗ್ತಾವೆ. ಆದರೆ ಕಾಂಪಿಟೇಟಿವ್ ಬೇಕಾಗಿರ್ತಕ್ಕಂಥದ್ದು, ಆಮೇಲೆ ನಮ್ಮ ಪ್ರೈಮರಿ ಸೆಕ್ಷನ್ಗೆ ಬೇಕಾಗಿರ್ತಕ್ಕಂಥದ್ದು, ಹೈಸ್ಕೂಲ್ ಸೆಕ್ಷನ್ಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾನು ತೆಗೆದುಕೊಂಡಾಗ ಕೇವಲ 8 ವಿಧದ ಸರ್ವನಾಮಗಳನ್ನ ನಾವು ಚರ್ಚೆ ಮಾಡಿದರೆ ಸಾಕು ಅಂತಕ್ಕಂಥದ್ದು ನನ್ನ ಮಂತವ್ಯ ಅಲ್ಲ, ಎಷ್ಟೋ ಜನ ಗ್ರಾಮರ್ ಶಿಕ್ಷಕರದು ಇಂಗ್ಲೀಷ್ ಶಿಕ್ಷಕರದು ಕೂಡ ಮಂತವ್ಯ. ಹಾಗಾಗಿ ನಾನು ಇವತ್ತು ಸರ್ವನಾಮಗಳ ವಿಧಗಳನ್ನ ಹೇಳುವಾಗ ಕೇವಲ 8 ವಿಧಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ದಯಮಾಡಿ ಯಾರೂ ಅನ್ಯತೆ ಭಾವಿಸದೆ 13 ವಿಧಗಳದಾವ, ನೀವು 8 ಹೇಳಿರಿ ಅಂತ ಹೇಳಬೇಡ್ರಿ. ನಾನು ಮೊದಲೇ ನಿಮಗೆ ಏನು ಮಾಡಕತ್ತೀನಿ, ಈಗ ತಿಳಿಸ್ಕೊಡಕತ್ತೀನಿ. ಓಕೆ, ಈಗ ನಾವು ನಮ್ಮ ಟಾಪಿಕ್ಗೆ ಬರೋಣ. ಪ್ರಣವನ್ ಅಂದರೆ ಸರ್ವನಾಮ. ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳುವಾಗ ನಾವು ಹೇಳಿವಿ, ಸಾಹಿತ್ಯದ ಸೌಂದರ್ಯವನ್ನು ವೃದ್ಧಿಸಲಿಕ್ಕೆ ನಾಮಪದದ ಪುನರಾವರ್ತನೆಯನ್ನು ತಪ್ಪಿಸಲಿಕ್ಕೆ ನಾಮಪದದ ಬದಲಿಗೆ ನಾವು ಬಳಸ್ತಕ್ಕಂತಹ ಒಂದು ಪದಗಳನ್ನ ನಾವು ಸರ್ವನಾಮ ಅಂತ ಕರಿತೀವಿ. ಆ ಸರ್ವನಾಮಗಳು ಯಾವ್ಯಾವಪ್ಪ ಅಂತಂದರೆ ಆಲ್ರೆಡಿ ಎಕ್ಸಾಂಪಲ್ಲು ಕೊಟ್ಟಿನಿ ನಾನು, ಐ, ವಿ, ಹಿ, ಸಿ, ಇಟ್, ದೇ, ಎಕ್ಸೆಟ್ರಾ. ಆದರೆ ಇವತ್ತು ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋಗೋಣ. ಈ ಮುಖ್ಯವಾಗಿ ಸರ್ವನಾಮಗಳಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರಗಳನ್ನ ನಾವು ನೋಡ್ತೀವಪ್ಪ ಅಂತಾರೆ, 8 ಪ್ರಕಾರಗಳನ್ನ ನಾವು ಇಲ್ಲಿ ನೋಡ್ತೀವಿ. ಆ 8 ಪ್ರಕಾರಗಳನ್ನ ಒಂದೊಂದಾಗಿ ನಾವು ಏನು ಮಾಡೋಣಪ್ಪ ಅಂದ್ರೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಕಾರ ಯಾವುದಪ್ಪ ಅಂತಾರೆ, ಪರ್ಸ್ನಲ್ ಪ್ರೊನೌನ್ ಅಂದರೆ ಏನಪ್ಪ ಅಂತಾರೆ ನೋಡ್ರಿ, ಒಂದು ತಲೆಯಾಗಿರಲಿ. ಇವತ್ತಿನ ಪ್ರಸ್ತುತ ಸಮಾಜದಲ್ಲಿರಲಿ ಅಥವಾ ಹಿಂದಿನಿಂದನೂ ನೋಡ್ತಾ ಬರ್ರಿ, ಮೊದಲು ಮನುಷ್ಯ ವಿಚಾರ ಮಾಡೋದು ಯಾರ್ದು? ನಮ್ಮದು ವೈಯಕ್ತಿಕ ವಿಚಾರವನ್ನು ಮಾಡ್ತದೆ. ಹಾಗಾಗಿ ಯಾವುದೋ ಟಾಪಿಕ್ ಚರ್ಚೆ ಆಗ್ಬೇಕಾದ್ರೂ ಮೊದಲು ನಮ್ಮಿಂದನೇ ಚರ್ಚೆ ಆಗ್ಬೇಕ್ರಿ. ಹಾಗಾಗಿ ವೈಯಕ್ತಿಕ ಸರ್ವನಾಮಗಳು ಅಂತ ನಾವು ಕರಿತೀವಿ. ಈ ವೈಯಕ್ತಿಕ ಸರ್ವನಾಮಗಳು ಅಂದರೆ ಪರ್ಸನಲ್ ಪ್ರೊನೌನ್ಗಳು ಎಷ್ಟದವಪ್ಪ ಅಂತಾರೆ, ಇಂಗ್ಲೀಷ್ ಒಳಗಡೆ 7 ಸರ್ವನಾಮಗಳನ್ನ ನಾವು ನೋಡ್ತೀವಿ. ಒಂದು ಐ, ಎರಡನೇದು ವಿ, ಮೂರನೇದು ಯು, ನಾಲ್ಕನೇದು ಹಿ, ಐದನೇದು ಸಿ, ಆರನೇದು ಇಟ್, ಏಳನೇದು ದೇ. ಇವತ್ತು ಬಿಟ್ಟರೆ ಪರ್ಸನಲ್ ಪ್ರೊನೌನ್ಗಳು ಯಾವ ಬರೋಂಗಿಲ್ಲ. ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಈ 7 ಪರ್ಸನಲ್ ಪ್ರೊನೌನ್ಗಳು ನೆನಪಿದ್ರೆ ಸಾಕು. ಇದಾದ ನಂತರ ಎರಡನೇದು ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಪೊಸೆಸಿವ್ ಪ್ರೊನೌನ್. ನೋಡ್ರಿ, ಪೊಸೆಸಿವ್ ಅಂತಕ್ಕಂಥದ್ದು ನೀವು ಶಬ್ದಶಃ ಅರ್ಥವನ್ನು ಹುಡುಕಾಡ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂತಾರೆ, ಆಲ್ಮೋಸ್ಟ್ ನೀವು ಹೆಂಗಾದ್ರೂ ಇನ್ಸ್ಟಾಗ್ರಾಮ್ದ ರೀಲ್ಸ್ ನೋಡ್ತಾ ಇರ್ತೀರಿ. ಆ ರೀಲ್ಸ್ ಟ್ರೆಂಡಿಂಗ್ ಐತ್ರಿ. ಪೊಸೆಸಿವ್ ಗರ್ಲ್ ಫ್ರೆಂಡ್, ಪೊಸೆಸಿವ್ ಬಾಯ್ ಫ್ರೆಂಡ್. ಪೊಸೆಸಿವ್ ಅಂದರೆ ಏನಪ್ಪ ಅಂದ್ರೆ, ಈ ವಸ್ತು ಏನತ್ಲೇ ಇದೆ, ಇದು ನನಗೆ ಒಬ್ಬಗ ಸಂಬಂಧಪಟ್ಟಿದ್ದು, ಹೌದಾ? ಅದು ನನ್ನ ಬಿಟ್ಟರೆ ಬೇರೆದವ್ರಿಗೆ ಯಾರಿಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು. ನನ್ನ ಬಿಟ್ಟರೆ ಯಾರಿಗೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾಲೀಕತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಏನು ಬಳಕೆ ಮಾಡ್ತೀವಲ್ಲ, ಆ ಬಳಕೆ ಮಾಡ್ತಕ್ಕಂಥ ಎಲ್ಲ ಸರ್ವನಾಮಗಳು ಎದ್ರೊಳಗೆ ಬರ್ತಾವಪ್ಪ ಅಂದ್ರೆ ಈ ಪೊಸೆಸಿವ್ ಪ್ರೊನೌನ್ ಒಳಗಡೆ ಬರ್ತಾವ. ಈ ಪೊಸೆಸಿವ್ ಪ್ರೊನೌನ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೀಗ. ದಿಸ್ ಪೆನ್ ಈಸ್ ಮೈನ್. ದಿಸ್ ಪೆನ್ ಈಸ್ ಮೈನ್. ಈ ಪೆನ್ನು ನನ್ನದು. ಇದನ್ನು ಇನ್ನೊಂದು ನಮೂನೆಯೂ ಹೇಳ್ಬೋದ್ರಿ ನಾವು. ಹೆಂಗೆ ಹೇಳ್ಬೋದ್ರಿ? ಇದು ನನ್ನ ಪೆನ್ನು. ಬಟ್ ಆ ವಾಕ್ಯಕ್ಕೆ ಈ ವಾಕ್ಯಕ್ಕೆ ವ್ಯತ್ಯಾಸ ಏನಪ್ಪ ಅಂದ್ರೆ, ಇಲ್ಲಿ ಇದು ನನ್ನದು ಅಂತಕ್ಕಂಥದ್ದು ಡಾಮಿನೇಷನ್ ಐತ್ರಿ. ಇಲ್ಲಿ ಏನು ಮಾಡ್ತೀವಿ ನಾವು? ಡಾಮಿನೇಟ್ ಮಾಡಿ ಹೇಳ್ತೀವಿ, ಇದು ನಂದ, ಇದು ಬೇರೆದವ್ರಿಗೆ ಸಂಬಂಧಪಟ್ಟಿಲ್ಲ ಅಂತಕ್ಕಂಥದ್ದು. ಯಾವಾಗ ನಾವು ಅಗ್ರೆಷನ್ನ ತೋರಿಸ್ತೀವೋ, ಮಾಲೀಕತ್ವದ ಬಗ್ಗೆ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಡಿಪೆಂಡ್ ಆಗಿ ಹೇಳ್ತೀವೋ, ಅದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಪೊಸೆಸಿವ್ ಪ್ರೊನೌನ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಗಳಾಗಿ ಮೈನ್, ಯುವರ್ಸ್, ಅವರ್ಸ್, ಹರ್ಸ್, ದೇರ್ಸ್,
ಈ ರೀತಿ ಶಬ್ದಗಳೆಲ್ಲ ಎದ್ರೊಳಗೆ ಬರ್ತಾವಪ್ಪ ಅಂದ್ರೆ ಪೊಸೆಸಿವ್ ಪ್ರೊನೌನ್ ಒಳಗಡೆ ಬರ್ತಾವ. ಇನ್ನು ಮೂರನೇದು ಯಾವ್ದಪ್ಪ ಅಂತಾರೆ ರಿಫ್ಲೆಕ್ಸಿವ್ ಪ್ರೊನೌನ್. ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರಪ್ಪ ಅಂದ್ರೆ ನಾವು ಕಂಡ್ಯಾಳ ಮುಂದೆ ನಿಂತಂಗ್ರಿ. ಹೆಂಗೆ ಕಂಡ್ಯಾಳ ಮುಂದೆ ನಿಂತಂಗ ನಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಾಗ ಸ್ವತಃ ನಮ್ಮನ್ನು ನಾವು ಪ್ರೂವ್ ಮಾಡಬೇಕಾದಾಗ, ನಮ್ಮನ್ನು ನಾವು ಎಂಪಸೈಸ್ ಮಾಡಬೇಕಾದಾಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಇದನ್ನು ಬಳಕೆ ಮಾಡ್ತೀವಿ. ಹೆಂಗೆ ಬಳಕೆ ಮಾಡ್ತೀವಿ ಅನ್ನೋದಕ್ಕೆ ಎಕ್ಸಾಂಪಲ್ ಐತ್ರಿ ನಮ್ಮ ಕಡೆ. ಏನು ಹೇಳ್ತೀವಪ್ಪ ಅಂದ್ರೆ ಒಂದು ಸಮಸ್ಯೆ ಒಳಗೆ ನಾವು ಸಿಕ್ಕಾಕೊಂಡಿವಿ. ಆ ಸಮಸ್ಯೆಗೆ ಹಲವಾರು ಜನರ ಕಡೆ ನಾವು ಏನು ಮಾಡ್ತೀವಿ, ಸಹಾಯವನ್ನು ಕೇಳ್ತೀವಿ. ಸಹಾಯ ಮಾಡಿದಾಗ ಅವ್ರು ಸಹಾಯ ಕೇಳಿದಾಗ ಅವ್ರು ಯಾರೂ ಸಹಾಯ ಮಾಡೋಂಗಿಲ್ಲ. ಕಡೆಗೆ ಏನು ಮಾಡ್ತೀವಿ, ನಮ್ಮಷ್ಟಕ್ಕೆ ನಾವು ಅದನ್ನು ಏನು ಮಾಡ್ತೀವಿ, ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋತೀವಿ. ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಾಗ ಎದೆ ತಟ್ಟಿ ಹೇಳ್ಕೊತೀವಿ ನಾವು ಏನಂತೇಳಿ, ಐ ಸಾಲ್ವ್ ಇಟ್ ಮೈ ಸೆಲ್ಫ್. ನಾನು ನನ್ನಷ್ಟಕ್ಕೆ ಇದನ್ನ ಏನು ಮಾಡೀನಿ, ಸಾಲ್ವ್ ಮಾಡೇನಿ. ಸೊ ಇಲ್ಲಿ ನನ್ನನ್ನು ನಾ ಪ್ರೂವ್ ಮಾಡ್ಕೋಬೇಕಾಗೈತ್ರಿ. ಏನೈತೆ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೊಂಡು ಮಂದಿಗೆ ನಾನು ಪ್ರೂವ್ ಮಾಡ್ಬೇಕಾಗೈತಿ. ಆ ಪ್ರೂವ್ ಮಾಡ್ಬೇಕಾದಾಗ ಬಳಸ್ಕೊಳ್ತಕ್ಕಂಥ ಎಲ್ಲ ಪ್ರೊನೌನ್ ಎದ್ರಾಗ ಬರ್ತಾವಪ್ಪ ಅಂತಾರೆ ರಿಫ್ಲೆಕ್ಸಿವ್ ಪ್ರೊನೌನ್ ಒಳಗೆ ಬರ್ತಾವ. ಈ ರಿಫ್ಲೆಕ್ಸಿವ್ ಪ್ರೊನೌನ್ ಒಳಗೆ ಮೈ ಸೆಲ್ಫ್, ಯುವರ್ ಸೆಲ್ಫ್, ಅವರ್ ಸೆಲ್ವ್ಸ್ ಹಾಕದ. ಸೆಲ್ಫ್ ಆಗಂಗಿಲ್ಲ. ಯಾಕಪ್ಪ ಅಂತಾರೆ ಬಹುವಚನದ ನಿಯಮ ಅಲ್ಲಿ ನಿಮ್ಗೆ ಗೊತ್ತಿರಬೇಕು. ಹಾಗೆ ಯುವರ್ ಸೆಲ್ವ್ಸ್ ಆಗ್ತದ, ದೇರ್ ಸೆಲ್ವ್ಸ್ ಹಾಕದ. ಈ ರೀತಿಯಾಗಿ ನಾವು ಏನು ಬಳಸ್ತೀವಪ್ಪ ಅಂತಾರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗಳನ್ನ ಬಳಸ್ತೀವಿ. ರಿಫ್ಲೆಕ್ಸಿವ್ ಪ್ರೊನೌನ್ಗಳನ್ನ ಬಳಸ್ತೀವಿ. ರಿಫ್ಲೆಕ್ಸಿವ್ ಪ್ರೊನೌನ್ಗಳನ್ನ ಬಳಸ್ತೀವಿ. ಇದಾದ ನಂತರ ನಾಲ್ಕನೇದು ಯಾವುದಪ್ಪ ಅಂತಾರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಹೆಸರು ಹೇಳಾಕತ್ತೈತ್ರಿ ನಿಮಗೆ. ಏನಂತ ಹೇಳಕತ್ತೈತಿ, ಡೆಮಾನ್ಸ್ಟ್ರೇಟ್. ಡೆಮಾನ್ಸ್ಟ್ರೇಟ್ ಇಟ್ ಮೀನ್ಸ್ ಪ್ರದರ್ಶನ ಮಾಡೋದು, ತೋರಿಸೋದು, ಪಾಯಿಂಟ್ಔಟ್ ಮಾಡೋದು. ಒಂದು ವ್ಯಕ್ತಿ ಅಥವಾ ಸ್ಥಳದ ಬಗ್ಗೆ ನೀನು ಪಾಯಿಂಟ್ಔಟ್ ಮಾಡಿ ಹೇಳಾಕತ್ತದಪ್ಪ ಅಂತಂದ್ರೆ ಆ ಟೈಮ್ ಬಳಸ್ತಕ್ಕಂಥ ಪದಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಾರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಒಳಗಡೆ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ಬರೆದಿದ್ದೀನಿ. ದಿಸ್ ಈಸ್ ಮೈ ಫೇವ್ರೇಟ್ ಬುಕ್. ಇದೇನು ಪುಸ್ತಕ ಐತ್ಲ, ಇದು ನನಗೆ ಬಲು ಇಷ್ಟವಾದ ಪುಸ್ತಕ. ಸೊ ಇದು ಅಂತಕ್ಕಂಥದ್ದನ್ನು ನಾನು ಸೂಚಿಸಲಿಕ್ಕೆ ದಿಸ್ ಅಂತಕ್ಕಂಥ ಪದವನ್ನು ಏನು ಬಳಕೆ ಮಾಡಕತ್ತೀನಿ, ಆ ಪದ ಏನಾಗತ್ತಪ್ಪ ಅಂತಾರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆಗ್ತದೆ. ಇದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗೆ ಒಂದು ಪ್ರಮುಖವಾದ ಉದಾಹರಣೆ. ಇಲ್ಲಿ ಇನ್ನೂ ಹಲವಾರು ಏನು ಬರ್ತಾವಪ್ಪ ಅಂತಾರೆ ಬೇರೆ ಬೇರೆ ಪದಗಳು ಬರ್ತಾವ. ದ್ಯಾಟ್ ಬರ್ತದ, ದೀಸ್ ಬರ್ತದ, ದೋಸ್ ಬರ್ತದ, ಹಿಯರ್ ಬರ್ತದ, ಹಿಯರ್ ಬರ್ತದ, ದೇರ್ ಬರ್ತದ. ಇವುಗಳನ್ನೆಲ್ಲವನ್ನು ಕೂಡ ನಾವು ಏನು ಕರಿತೀವಪ್ಪ ಅಂತಾರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ಇನ್ನು ಐದನೇದು ಯಾವುದಪ್ಪ ಅಂದ್ರೆ ಇಂಟ್ರೋಗೇಟಿವ್ ಪ್ರೊನೌನ್. ಶಬ್ದ ಹೇಳಾಕತ್ತತ್ರಿ. ಇಂಟ್ರಾಗೇಟ್ ಇಟ್ ಮೀನ್ಸ್ ಪ್ರಶ್ನೆ ಕೇಳೋದು. ಬಟ್ ಇಲ್ಲಿ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿರ್ಬೇಕಪ್ಪ ಅಂದ್ರೆ ವ್ಯಕ್ತಿ ಅಥವಾ ವಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇರ್ಬೇಕು. ಇನ್ಯಾವುದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದರೊಳಗೆ ಇರಬಾರ್ದು. ಹಾಗಾಗಿ ದ ವರ್ಡ್ಸ್ ವಿಚ್ ಹೆಲ್ಪ್ ಟು ಆಸ್ಕ್ ಕ್ವಶನ್ಸ್ ಅಬೌಟ್ ಪರ್ಸನ್ ಆ್ಯಂಡ್ ಥಿಂಗ್ ಆರ್ ಕಾಲ್ಡ್ ಆಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮ್ಗೆ. ಏನು ಎಕ್ಸಾಂಪಲ್, ಹೂ ಟೋಲ್ಡ್ ಯು ದ್ಯಾಟ್ ಸೀಕ್ರೆಟ್. ಹೂ ಟೋಲ್ಡ್ ಯು ದ್ಯಾಟ್ ಸೀಕ್ರೆಟ್. ಇಲ್ಲಿ ಹೂ ಅಂತಕ್ಕಂಥ ಪದ ಏನು ಕೇಳಕತ್ತಪ್ಪ ಅಂದ್ರೆ ಸೀಕ್ರೆಟ್ ಹೇಳಿದವ ಯಾರ ಅಂತೇಳಿ. ಈ ಸೀಕ್ರೆಟ್ ಹೇಳಿದವ ಯಾರ ಅನ್ನೋದಕ್ಕೆ ಹೇಳಿದಾಗ ನೀವು ಉತ್ತರ ಕೊಡ್ಬೇಕಾದ್ರೆ ನೌನ್ದಾಗ ಕೊಡ್ಬೇಕು ಅಂದ, ಇಲ್ಲ ಪ್ರೊನೌನ್ದಾಗ ಕೊಡ್ಬೇಕು. ನೌನ್ದಾಗ ಕೊಟ್ಟರೆ ಅವ್ನ ಹೆಸರು ಹೇಳ್ತೀರಿ, ಇಲ್ಲ ಪ್ರೊನೌನ್ದಾಗ ಕೊಟ್ರಿ ಅಂದ್ರೆ ಆ ಮನುಷ್ಯನ ತೋರಿಸಿ ಹೇಳ್ತೀರಿ, ಹಿ ಆರ್ ಸಿ ಅಂತೇಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿಕೆ ಅನುಕೂಲವಾಗಿರ್ತಕ್ಕಂಥ ಎಲ್ಲ ಪದಗಳು ಏನಕ್ಕಪ್ಪ ಅಂತಾರೆ ಇಂಟರಾಗೇಟಿವ್ ಪ್ರೊನೌನ್ಸ್ ಹಾಕವ. ಈ ಇಂಟರಾಗೇಟಿವ್ ಪ್ರೊನೌನ್ಸ್ ಒಳಗಡೆ ಏನಾಗತ್ತಪ್ಪ ಅಂತಾರೆ ನಿಮ್ಗೆ ಹೂ, ಹೂಮ, ಹೂಜ, ಆಮೇಲೆ ವಿಚ್, ವಾಟ್, ಇವು ಮುಖ್ಯವಾಗಿ ಬರ್ತಾವೆ. ಇದಲ್ಲದೆ ಉಳ್ಕಿದ್ದು ಆಲ್ಮೋಸ್ಟ್ ನನಗೆ ತಿಳಿತಪ್ಪಕ್ಕಿ ಐ ಥಿಂಕ್ ನಾ ಈಗ 20th ಇಯರ್ ಇದ್ರೊಳಗೆ ಅದೀನಿ, ಎಜುಕೇಷನಲ್ ಜರ್ನಿ ಒಳಗದೀನಿ. ಇದನ್ನು ಬಿಟ್ಟು ಬೇರೆ ಕ್ವಶನ್ ಇದ್ರೊಳಗೆ ಬಂದಿಲ್ಲ. ಸೊ ನೆಕ್ಸ್ಟ್ ಆರನೇದು ರಿಲೇಟಿವ್ ಪ್ರೊನೌನ್. ರಿಲೇಟಿವ್ ಇಟ್ ಮೀನ್ಸ್ ಅದೇ ನಿಮಗೆಲ್ಲ ಕಾಮನ್ಲಿ ವರ್ಡ್ ಗೊತ್ತದ. ರಿಲೇಟಿವ್ ಅಂದ್ರೆ ಸಂಬಂಧ ಸೂಚಕ ಅಂತ. ಈ ಸಂಬಂಧ ಸೂಚಕ ಸರ್ವನಾಮಗಳು ಏನು ಹೇಳ್ತಾವ ನೋಡ್ರಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಂಟರಾಗೇಟಿವ್ ಹಿಡ್ಕೊಂಡು ರೆಸಿಪ್ರೋಕಲ್ ಸರ್ವನಾಮಗಳ ತಕ್ಕ ಇವೇನದಾವಲ್ಲ ಇವು ಮೋಸ್ಟ್ ಇಂಪಾರ್ಟೆಂಟ್ ಇವು. ಯಾಕಪ್ಪ ಅಂದ್ರೆ ಪದೇ ಪದೇ ರಿಪೀಟ್ ಹಾಕಾವ ನಿಮಗೆ. ಎಲ್ಲೆಲ್ಲಿ ರಿಪೀಟ್ ಹಾಕಾವ ಅನ್ನೋದು ಹೇಳ್ತಾನೆ. ಇದು ಆದ ನಂತರ ಮತ್ತೊಂದು ಟಾಪಿಕ್ ಬರ್ತದ್ರಿ ಅಡ್ಜೆಕ್ಟಿವ್ ಅಂತೇಳಿ. ಅಡ್ಜೆಕ್ಟಿವ್ದಾಗೂ ಇದೇ ಶಬ್ದಗಳು ಬರ್ತಾವ, ಬಟ್ ಬೇರೆ ಟೈಪಾಗಿ ಯೂಸ್ ಆಕಾವ.
ಅದನ್ನ ಡಿಫರೆನ್ಸ್ ತಿಳ್ಕೊಬೇಕಾದ್ರೆ ಮೊದಲು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಕಂಪ್ಲೀಟಾಗಿ ಕರೆಕ್ಟ್ ತಿಳ್ಕೊಬೇಕು. ನೀವು ಇಂಟ್ರಾಗೇಟಿವ್ ಅಂತೂ ಗೊತ್ತಾಗೈತೆ ನಿಮ್ಗೆ. ಇಂಟ್ರಾಗೇಟಿವ್ ಒಳಗಡೆ ಏನು ಮಾಡ್ಬೇಕು ನಾವು, ಒಬ್ಬ ವ್ಯಕ್ತಿಗೆ ಅಥವಾ ಒಂದು ವಸ್ತುವಿಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಮಾತ್ರ ಕೇಳಬೇಕು, ವಿಷಯಕ್ಕೆ ಸಂಬಂಧ ಪ್ರಶ್ನೆ ಇರಬಾರ್ದು. ನೆಕ್ಸ್ಟ್ ಇದಾದ ನಂತರ ರಿಲೇಟಿವ್ ಹೇಳಕತ್ತೀವಿ ನಾವೀಗ. ರಿಲೇಟಿವ್ ಅಂದ್ರೆ ಏನಪ್ಪಾ ಅಂತಾರೆ, ಒಂದು ಅವಲಂಬಿತ ಉಪವಾಕ್ಯವನ್ನ ಒಂದು ಮುಖ್ಯ ವಾಕ್ಯಕ್ಕೆ ಸಂಯೋಜಿಸುವುದು. ಅವಲಂಬಿತ ಉಪವಾಕ್ಯ ಅಂದ್ರೆ ಡಿಪೆಂಡೆಂಟ್ ಕ್ಲಾಸ್ ಅಂತ ನಾವು ಕರಿತೀವಿ. ಅದನ್ನ ಎದಕ್ಕೆ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಮೇನ್ ಸೆಂಟೆನ್ಸಿಗೆ ಕನೆಕ್ಟ್ ಮಾಡಬೇಕು. ದೆನ್ ಏನಾಗಬೇಕು, ಅದನ್ನ ಓದ್ ಕನೆಕ್ಟ್ ಎದಕ್ಕೆ ಕೊಡ್ಬೇಕು ಅಂದ್ರೆ ನೌನ್ ಆರ್ ಪ್ರೊನೌನ್ ಕೊಡ್ಬೇಕು. ಅದು ಹೆಂಗ, ರಾಹುಲ್ ಈಸ್ ದ ಬಾಯ್. ರಾಹುಲ್ ಅನ್ನೋ ಒಬ್ಬ ಹುಡುಗ. ಯಾವ ಹುಡುಗ? ಹುಡುಗ ಅನ್ನೋದು ಎಲ್ಲರಿಗೂ ಗೊತ್ತಿ, ಅಂತ ಹುಡುಗ ಯಾವ ಹುಡುಗ? ಅದನ್ನ ಕನೆಕ್ಟ್ ಮಾಡ್ಬೇಕಾದ್ರೆ ಮೇನ್ ಇದಕ್ಕೆ ಹೋಗ್ಬೇಕು ನಾವು. ಯಾವಕ ಸೆಂಟೆನ್ಸ್, ಹೂ ಗಾಟ್ ಫಸ್ಟ್ ರ್ಯಾಂಕ್ ಇನ್ ಪ್ರಿವಿಯಸ್ ಆನ್ಯುವಲ್ ಎಕ್ಸಾಮಿನೇಷನ್. ಅವೇನ್ ಮಾಡ್ಯಾನಪ್ಪ ಅಂತಾರ, ಹೋದ ವರ್ಷದ ವಾರ್ಷಿಕ ಪರೀಕ್ಷೆ ಒಳಗಡೆ ಮೊದಲ ರ್ಯಾಂಕ್ ಅನ್ನ ಪಡೆದಿದ್ದಾನ. ನೋಡ್ರಿ, ಈ ರಾಹುಲ್ ಅಂತಕ್ಕಂಥ ಬಾಯ್ ಅನ್ನ ತಂದು ಆ ರ್ಯಾಂಕ್ ಪಡೆದಿರ್ತಕ್ಕಂಥ ಒಂದು ವಿಷಯಕ್ಕೆ ಕನೆಕ್ಟ್ ಮಾಡಿದ್ದು ಯಾವ್ದಪ್ಪ ಅಂದ್ರೆ ಇಲ್ಲಿ ಹೂ ರೀ. ವಿಚಾರ ಮಾಡ್ರಿ, ಇಲ್ಲಿ ಹೂ ಫಸ್ಟ್ ಬಂದು ಇಂಟ್ರಾಗೇಟಿವ್ ಆಗಿತ್ತಂದ್ರೆ ಇದು ಇಂಟ್ರಾಗೇಟಿವ್ ಪ್ರೊನೌನ. ಇಲ್ಲಿ ಹೂ ನಡುವೆ ಬಂದು ಎರಡು ವಾಕ್ಯಗಳು ಕೂಡಿದ್ದಪ್ಪ ಅಂದ್ರೆ ಇದು ರಿಲೇಟಿವ್ ಪ್ರೊನೌನ್. ನೆಕ್ಸ್ಟ್ ನೋಡ್ರಿ, ಇನ್ಡೆಫಿನಿಟ್ ಪ್ರೊನೌನ್ ಅಂತೇಳಿ. ಇನ್ಡೆಫಿನಿಟ್ ನಂತರ ಇಲ್ಲಿ ಏನಾಗೈತ್ರಿ, ಒಂದು ವಸ್ತು ಅಥವಾ ಒಂದು ವಿಷಯ ಅಂದ್ರೆ ಒಂದು ನೌನ್ ಆರ್ ಪ್ರೊನೌನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನಾಗೈತೆ, ಅನಿರ್ದಿಷ್ಟತೆ ಐತಿ. ಒಂದು ಗುಂಪತಿ ಅದ್ರಾಗ ಒಬ್ಬ ಅಂತ ಹೇಳಕತ್ತೀವಿ ನಾವು. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾ. ಯಾಕಪ್ಪ ಅಂತಾನೆ, ನಮ್ಮಲ್ಲಿ ಈಗ ನಮ್ಮ ಹುಡುಗರೊಳಗಾಗಲಿ ಈಗಿನ ಟೀನೇಜ್ ಒಳಗೆ ಒಂದು ಟ್ರೆಂಡ್ ರೀ. ಯಾರೊಬ್ರು ಹೊಸ ಫೋನ್ ತೊಗೊಲಿ, ಯಾರೊಬ್ರು ಏನೋ ತೊಗೊಲಿ, ನಾವೇನು ಕೇಳ್ತೀವಿ ಅವ್ರ ಕಡೆ, ಪಾರ್ಟಿ ಕೇಳ್ತೀವಿ. ಪಾರ್ಟಿ ಕೇಳಿ ಎಲ್ಲಿ ಹೋಗ್ತೀವಿ? ರೆಸ್ಟೋರೆಂಟಿಗೆ ಹೋಗ್ತೀವಿ. ರೆಸ್ಟೋರೆಂಟಿಗೆ ಹೋದಾಗ ಬರ್ತಾನೆ, ಆ ಕಡೆದೆ ಯಾರು ವೇಟರ್ ಬರ್ತಾನೆ, ಬಂದು ಕೇಳ್ತಾನೆ. ಬಂದು ಕೇಳಿದಾಗ ಏನು ಆರ್ಡರ್ ಕೊಡ್ರಿ ಸರ್? ಇನ್ನೊಬ್ರು ಬರೋರ್ದು. ಇನ್ನೊಬ್ಬರ ಬರೋರ್ದಾರ್ರಿ. ಇನ್ನೊಬ್ಬರು ಬರೋರ್ದಾರ. ಇನ್ನೊಬ್ಬರು ಅವ್ಗೆ ಸಂಬಂಧ ಇಲ್ಲ. ಅನದರ್ ವಿಲ್ ಟೇಕ್ ಹಿಸ್ ಪ್ಲೇಸ್. ಇನ್ನೊಬ್ಬ ಬಂದು ಆ ಪ್ಲೇಸ್ ತೊಗೊಳೋದಂತ ನೀವು ಹೇಳಕತ್ತೀರಿ. ಅದು ಯಾರಿಗೆ ಸಂಬಂಧ ಇಲ್ಲ? ವೇಟರ್ಗೆ ಸಂಬಂಧ ಇಲ್ಲ. ವೇಟರ್ಗೆ ಇವ ಅನ್ನೋನ್ ಪರ್ಸನ್ ಇವ. ಇನ್ನೊಬ್ರು ಅಂದವಾಗ ಹೆಸರು ಹೇಳಿಲ್ಲ, ಪ್ರಶಾಂತ್ ಬರೋದನ, ಕಿರಣ್ ಬರೋದ, ಸುರೇಶ್ ಬರೋದ ಅಂತ ಹೇಳಿಲ್ಲ. ಅವನಿಗೂ ಗೊತ್ತೂ ಇಲ್ಲ. ಸೊ ಅನಿರ್ದಿಷ್ಟವಾಗಿ ನಾವು ಒಬ್ಬ ವ್ಯಕ್ತಿಯನ್ನ ಸಂಬೋಧಿಸುವಾಗ, ಒಂದು ವಸ್ತುವನ್ನು ಸಂಬೋಧಿಸುವಾಗ ನಾವೇನು ಮಾಡ್ತೀವಪ್ಪ ಅಂತಾರೆ, ಇನ್ಡೆಫಿನಿಟ್ ಪ್ರೊನೌನನ್ನು ಬಳಸ್ತೀವಿ. ಇನ್ನು ಲಾಸ್ಟ್ದ್ರಿ ರೆಸಿಪ್ರೋಕಲ್ ಪ್ರೊನೌನ್ ಅಂತೇಳಿ. ರೆಸಿಪ್ರೋಕಲ್ ಅಂದ್ರೆ ಇದು ಎರಡು ವಸ್ತು ಅಥವಾ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವರಿಬ್ರು ಕಂಬೈಂಡ್ ಆಗಿ ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿ, ಅಥವಾ ಒಂದು ಎರಡು ಗುಂಪುಗಳು ಕಂಬೈಂಡ್ ಆಗಿ ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅಲ್ಲಿ ಬಳಕೆ ಆಗ್ತಕ್ಕಂಥದ್ದು. ಇದಕ್ಕೆ ಪಾರಸ್ಪರಿಕ ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ಒಂದು ಉದಾಹರಣೆ ಹೇಳಿ ನೋಡ್ರಿ ನಾ. ರಾಚೆಲ್ ಆ್ಯಂಡ್ ರಾಹುಲ್ ಲವ್ ಈಚ್ ಅದರ್. ಇವರಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾರೆ. ರಾಚೆಲ್ಲ ಮತ್ತು ರಾಹುಲ್ ಇಬ್ರು ಏನ್ ಮಾಡ್ಯಾರ? ಒಬ್ರೊಬ್ರನ್ನ ಲವ್ ಮಾಡ್ತಾರ. ಇಲ್ಲೇ ಇನ್ನೊಂದು ತಗೊಂಡ್ರಿ, ರಾವಣ ಆ್ಯಂಡ್ ರಾಮ ಪೌಟ್ ಈಚ್ ಅದರ್. ಅವರಿಬ್ರು ಏನ್ ಮಾಡ್ರು? ಒಬ್ರಿಗೊಬ್ರ ಹೊಡೆದಾಡ್ಕೊಂಡ್ರು. ಹೀಗೆ ಸೀತಾ ಆ್ಯಂಡ್ ಗೀತಾ ಸ್ಟಡಿ ಟುಗೆದರ್. ಅವರಿಬ್ರು ಕೂಡ ಏನು ಮಾಡ್ತಾರೋ? ಅಭ್ಯಾಸ ಮಾಡ್ತಾರೋ. ಈಚ್ ಅದರ, ಆಮೇಲೆ ಟುಗೆದರ, ಈ ರೀತಿಯಾಗಿರ್ತಕ್ಕಂಥ ಒಂದು ರಿಲೇಷನ್ ತೋರಿಸ್ತಕ್ಕಂಥ ಏನಾಗಿರ್ತಾವಪ್ಪ ಅಂತಾರೆ ಸರ್ವನಾಮಗಳು ಬರ್ತಾವೆ. ಇದಕ್ಕೆ ರೆಸಿಪ್ರೋಕಲ್ ಸರ್ವನಾಮ ಅಂತ ಕರಿತೀವಿ. ಗೆಳೆಯರೆ, ಈ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಡಿಯೋದೊಳಗೆ ನಾ ಇನ್ನೊಂದು ವಿಷಯವನ್ನು ಮರ್ತೆ. ಯಾಕಪ್ಪ ಅಂತಾರೆ, ಇಲ್ಲಿ ಏನಾಗಿತ್ತಪ್ಪ ಅಂತಾರೆ, ನನ್ನ ಸಹೋದ್ಯೋಗಿ ಮಿತ್ರರೊಬ್ಬರು ಹಾಗೆ ನನ್ನ ಗುರುಗಳು ಕೂಡ ನನಗೆ ಒಂದು ಸೂಚನೆಯನ್ನು ನೀಡಿದರು. ಆ ಸೂಚನೆಯನ್ನು ನಾನು ಮೊದಲಿನ ಒಂದು ಆರ್ಟಿಕಲ್ಗಳನ್ನ ಹೇಳುವಾಗಲೇ ನಾನು ಹೇಳಬೇಕಾಗಿತ್ತು. ಅದು ಆ್ಯಕ್ಚುಲಿ ನನಗೂ ಗೊತ್ತಿತ್ತು. ಆದರೆ ಏನಾಗಿತ್ತಪ್ಪ ಅಂತಾರೆ, ಹೀಗೆ ವಿಷಯದ ಭರಾಟೆ ಒಳಗೆ ಎಲ್ಲರೂ ಮರೀತಾರೆ. ಅದನ್ನು ನೆನಪಿಸಿರ್ತಕ್ಕಂಥ ನನ್ನ ಗುರುಗಳಿಗೂ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಕೂಡ ಈ ವಿಡಿಯೋದ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಲ್ಲಿ ಏನಾಯ್ತಪ್ಪ ಅಂತಾರೆ, ಪರ್ಸನಲ್ ಪ್ರೊನೌನ್ಗೆ ನಾವು ಒಂದು ಎಕ್ಸಾಂಪಲ್ ಕೊಟ್ಟಿವಿ. ಐ ರೀಡ್ ಅ ಬುಕ್. ಇಲ್ಲಿ ನೋಡ್ರಿ, ನಡುವು ಎ ಬಂದದ ರೀ. ಇದನ್ನು ಸಿಂಗಲ್ ಆಗಿ ಓದುವಾಗ ನಾವು ಏನಂತ ಓದ್ಬೇಕು? ಎ ಅಂತಾನೆ ಓದ್ಬೇಕು. ಅದರ ವಾಕ್ಯದೊಳಗೆ ಬಂದಾಗ ಅಂತ ಓದ್ಬೇಕು. ಯಾಕಪ್ಪ ಅಂದ್ರೆ ವಾಕ್ಯದೊಳಗೆ ಬಂದಾಗ ಅದು ಒಂದು ಸಂಪೂರ್ಣ ಪದ, ಸಿಂಗಲ್ ಆಗಿ ಬಂದಾಗ ಅದು ಸಿಂಗಲ್ ಲೆಟರ್. ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆ ನಮ್ಮೊಳಗೆ ಇರ್ತಾವ. ಆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋದೊಳಗೆ ನಾವೇನು ಮಾಡೋಣ, ಬದಲಾಯಿಸ್ಕೊಳ್ತಾ ಹೋಗೋಣ, ಅಳವಡಿಸ್ಕೊಳ್ತಾ ಹೋಗೋಣ. ಹಾಗೆ ನಾವು ಕಲಿಯೋಣ, ನೀವು ಕಲೀರಿ.
ಎಲ್ಲರೂ ಕೂಡಿ ಕಲಿಯುತ್ತಾ ಈ ಒಂದು ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ವಿಚಾರ ಏನಪ್ಪ ಅಂದ್ರೆ ಸರ್ವನಾಮಗಳು. ಈ ಸರ್ವನಾಮಗಳು ಮುಗಿದ ನಂತರ ಮುಂದಿನದು ನಾನು ಏನು ಹೇಳ್ತೇನಪ್ಪ ಅಂದ್ರೆ ನಾಮ ವಿಶೇಷಣವನ್ನು ಹೇಳ್ತೀನಿ. ಟೋಟಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಮುಗಿದ ನಂತರ ಸುಮಾರು 200ಕ್ಕೂ ಹೆಚ್ಚು ಪ್ರಶ್ನೆಗಳು ಇದ್ರ ಮೇಲೆ ಬಿದ್ದಿದ್ದಾವೆ ಬೇರೆ ಬೇರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ. ಅವುಗಳನ್ನೆಲ್ಲ ಕೂಡ ನಾವು ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೆ ಎಷ್ಟು ವಿಧಗಳನ್ನು, ನಿಯಮಗಳನ್ನು ಎಲ್ಲರೂ ಕೂಡ ಮನದಟ್ಟು ಮಾಡ್ತಾ ಇರಿ. ಹಾಗೆ ನನಗೆ ಇಲ್ಲಿವರೆಗೆ ಈ ವಿಡಿಯೋಗಳನ್ನ ನೋಡಿ ಸಜೆಷನ್ ಕೊಟ್ಟಿರ್ತಕ್ಕಂಥವ್ರಿಗೂ ಧನ್ಯವಾದಗಳು, ಕಮೆಂಟ್ ಮಾಡಿರ್ತಕ್ಕಂಥವ್ರಿಗೂ ಧನ್ಯವಾದಗಳು. ಜೊತೆಗೆ ಒಂದು 4 ಕಮೆಂಟ್ ಬಂದವ್ರು ನಿನ್ನೆ. ಅವ್ರು ಏನು ಮಾಡ್ಯಾರಪ್ಪ ಅಂತಾರೆ, ನಮ್ಮ ಮಾಜಿ ವಿದ್ಯಾರ್ಥಿಯೂ ಹೌದು, ಹಾಗೆ ಈಗ ಒಬ್ಬ ಉನ್ನತ ವಿದ್ಯಾರ್ಥಿನೂ ಹೌದು. ಅವನು ಕೂಡ ಸರ್ ಡೈರೆಕ್ಟೆಡ್ ಸ್ಪೀಚ್ ಹೇಳ್ರಿ ಅಂತ ಹೇಳ್ಯಾನ. ಹಾಗೆ ಒಬ್ಬ ನಮ್ಮ ಇನ್ನೋರ್ವ ಸಹೋದ್ಯೋಗಿ ಮಿತ್ರರು ವೈಸಿಸ್ ಬಗ್ಗೆ ಮಾಡ್ರಿ ಅಂತ ಹೇಳ್ಯಾರ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ನಾ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಾರ್ದೆ ಟೆನ್ಸಸ್ಸಿಗೆ ಹೋದ್ನಪ್ಪ ಅಂದ್ರೆ ಟೆನ್ಸಸ್ ಅರ್ಥ ಆಗಂಗಿಲ್ಲ. ಆ ಟೆನ್ಸಸ್ ಹೇಳಾರ್ದೆ ನಾನು ನೇರವಾಗಿ ಡೈರೆಕ್ಟೆಡ್ ಸ್ಪೀಚ್ಗೆ ಹೋದ್ನೆ, ಅದು ಅರ್ಥ ಆಗಂಗಿಲ್ಲ. ಅದಕ್ಕೆ ನನ್ನದೊಂದು ವಿಚಾರ ಏನಪ್ಪ ಅಂದ್ರೆ ಹಂತ ಹಂತವಾಗಿ ಎಲ್ಲವನ್ನು ಸುಮಾರು 3 ತಿಂಗಳೊಳಗೆ ಎಲ್ಲ ಮುಗಿಸ್ಬೇಕಂತಕ್ಕಂಥ ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಈ UK ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸನ್ನು ಸ್ಟಾರ್ಟ್ ಮಾಡೀವಿ. ನಿಮ್ಮ ಸಹಾಯ ಸಹಕಾರ ಹಾಗೂ ನಿಮ್ಮ ಈ ರೀತಿಯಾಗಿ ನೀವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ರಿಯಾಕ್ಷನ್ಸ್ ನನ್ನ ಜೊತೆಗಿದ್ದಪ್ಪ ಅಂತಾರೆ ನಾನು 100% ರೀಚ್ ಆಗ್ತೀನಿ. ಈ ವಿಡಿಯೋವನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಒಂದೇ ಏನಪ್ಪ ಅಂತಾರೆ, ನಾವು ಆ್ಯಕ್ಚುಲಿ ವೈರಲ್ ಆಗ್ಬೇಕಪ್ಪ, ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಲಿಲ್ಲಪ್ಪ ಅಂದ್ರೆ ವ್ಯೂಸ್ ಕಡಿಮೆ ಆಕ್ಕವ. ಅದಕ್ಕೋಸ್ಕರ ನಾನು ಇವತ್ತು ಕೇಳ್ತಾ ಇರೋದೇನಪ್ಪ ಅಂತಾರೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ, ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋಕ್ಕೆ ನಾನು ಅಂತ್ಯವನ್ನು ಹಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಕ್ಕೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೆ ಎಲ್ರಿಗೂ ಗುಡ್ ಬೈ.